ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂತ ಹೇಳಿದ್ರೆ, ನೀವೇನು ಟೈಟಲಲ್ಲಿ ನೋಡಿರ್ತೀರಾ, ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಸುಮಾರು ಮೋಲಿ ಫಿಶಸ್ ಎಲ್ಲ ಮರಿ ಹಾಕಿದೆ ಅಂತೆಲ್ಲ ಒಂದು ವಿಡಿಯೋದಲ್ಲಿ ಹಿಡ್ದು ಗ್ಲಾಸ್ ಅಕ್ವೇರಿಯಮಲ್ಲಿ ಹಾಕಿ ತೋರಿಸಿರ್ತೀನಿ. ಸೊ ಅದೇನಿಲ್ಲ ಫ್ರೆಂಡ್ಸ್, ಆ ಫಿಶಸ್ನೆಲ್ಲ ಕಲೆಕ್ಟ್ ಮಾಡಿ ಇನ್ನೊಂದು ಝೀಬ್ರಾ ಫಿಶಸ್ ಬಿಟ್ಟಿದ್ನಲ್ಲ, ಸೊ ಅದರಲ್ಲಿ ತೊಗೊಂಡೋಗಿ ಈ ಎಲ್ಲ ಮರಿಗಳನ್ನ ಅದರಲ್ಲಿ ಇನ್ಮೇಲಿಂದ ಸಾಕೋಣ ಅಂತಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಗ್ರೋತ್ ಚೆನ್ನಾಗಿರುತ್ತೆ. ಮತ್ತು ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮದರ್ ಫಿಶ್ ಇರ್ತಾವಲ್ಲ, ಸೊ ಇವು ಹೊಟ್ಟೆ ಹಸ್ದಾಗ ಒಂದಿನ ಅಂದರೆ ಫುಡ್ ಹಾಕೋದಂದರೆ ಮಿಸ್ ಮಾಡಿಬಿಟ್ವಿ ಅಂದರೆ ಮರ್ತಿ, ಸೊ ಮರಿಗಳನ್ನೆಲ್ಲ ಹಿಡ್ದು ತಿನ್ನೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಮರಿನೆಲ್ಲ ಕಲೆಕ್ಟ್ ಮಾಡಿ ಒಂದು ಸಪ್ರೇಟ್ ಫ್ರಿಜ್ ಬಾಕ್ಸಲ್ಲಿ ಬಿಡೋಣ ಅಂತಿದ್ದೀನಿ. ಸೊ ಅವಾಗ ಅದಕ್ಕೆ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ನಂತರ ಇದರಲ್ಲಿ ಬೇರೆ ಬೇರೆ ಮರಿಗಳು ಆಗ್ದಂಗೆ ಅದ್ರಲ್ಲಿ ತೊಗೊಂಡು ಹಾಕ್ತಾ ಇರ್ತೀನಿ. ಸೊ ಈ ರೀತಿಯ ಇನ್ಫಾರ್ಮೇಷನ್ ಈ ವಿಡಿಯೋ ಫುಲ್ ಆಗಿರುತ್ತೆ. ಈ ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬ ಟಿಪ್ಸ್ ಸಿಗುತ್ತೆ, ತುಂಬ ಐಡಿಯಾ ಬರುತ್ತೆ ಯಾವ ರೀತಿ ಮೋಲಿ ಫಿಶಸ್ನೆಲ್ಲ ಬ್ರೀಡ್ ಮಾಡ್ಬೋದು, ಯಾವ ರೀತಿ ಸಾಕ್ಬೋದು ಅಂತ. ನಂತರ ಫ್ರೆಂಡ್ಸ್, ನೀವೇಂದ್ರೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಡಿಯೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಂತರ ಫ್ರೆಂಡ್ಸ್, ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲೇನು ಮೇಲ್ಗಡೆ ಇಟ್ಟಿದ್ದ ಎಲೆ ಮತ್ತು ಕೆಳಗಡೆ ಬಾದಾಮಿ ಎಲೆ ಎಲ್ಲ ಹಾಕಿದ್ನಲ್ಲ, ಸೊ ಅದೇನಕ್ಕಾಗ್ತದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಮೇಲ್ಗಡೆ ಐ ಬಟನಲ್ಲಿ ಕೊಡ್ತೀನಿ, ಅಲ್ಲಾಗಿ ನೋಡಿ ಫ್ರೆಂಡ್ಸ್. ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತಿರ್ತೀನಿ, ಅಲ್ಲಾಗಿ ನೋಡಿ ಏನಕ್ಕೆ ಬಾದಾಮಿ ಎಲೆ ಎಲ್ಲ ಹಾಕ್ಬೇಕಂತ. ಸೊ ಮೊದಲಿಗೆ ಅದರಲ್ಲಿರೋವಂಥ ಎಲ್ಲ ಎಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಿಶಸ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಹಿಡಿದಿದ ತಕ್ಷಣ ಒಂದೆರಡು ಫಿಶಸ್ ಸಿಕ್ಕಿದೆ, 2 ಫೈಟ್ರ್ ಫೀಮೇಲ್ ಫಿಶ್ಶು, ಒಂದು ಮೋಲಿ ಫಿಶ್ ಸಿಕ್ಕಿದೆ. ಸೊ ಇದು ಆರೋಗ್ಬಿಡ್ತು ಫ್ರೆಂಡ್ಸ್ ಕೈಯಿಂದ. ನಿಮಗೆ ತೋರಿಸೋಣ ಅಂತ ತೆಗೆದೆ, ಅಷ್ಟೊತ್ತಿಗೆ ಆರೋಯ್ತು. ಮೋಲಿ ಫಿಶಸ್ನ ಹಿಡಿಯೋಣ. ಸೊ ಫಸ್ಟು ನಾನು ಏನು ಮಾಡ್ಕೊಂಡೆ ಅಂತ ಹೇಳಿದ್ರೆ, ಮೇಲ್ಗಡೆ ಇರೋವಂಥ ಎಲ್ಲ ಗಿಡ ಎಲ್ಲ ಇದ್ವಲ್ಲ, ಸೊ ಈ ಗಿಡನ ಫುಲ್ಲು ಫಸ್ಟ್ ತಗೊತಿದ್ದೀನಿ. ಏನಕ್ಕಂತ ಹೇಳಿದ್ರೆ, ಮೀನು ಹಿಡಿಯೋತ್ತಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಮೀನು ಎಲ್ಲಿದೆ ಅಂತ ಬಂದ್ರೂ ಗೊತ್ತಾಗಲ್ಲ ಆ ಕಸ ಇರೋದ್ರಿಂದ. ಸೊ ಅದಕ್ಕೆ ಫಸ್ಟು ಎಲ್ಲ ಈ ರೀತಿ ಈ ಗಿಡಗಳನ್ನೆಲ್ಲ ಫುಲ್ ಕ್ಲೀನಾಗಿ ತೆಗೆದುಬಿಡ್ತೀನಿ. ಫುಲ್ ಕ್ಲೀನಾಗಿ ತೆಗೆದು ನಂತರ ಫಿಶಸ್ನ ಹೇಳಿದ್ರೆ ಕ್ಲೀನಾಗಿ ಸಿಕ್ಕಾಕೊಡುತ್ತೆ. ಸೊ ಟ್ಯಾಂಕ್ನ ಫುಲ್ಲು ಕ್ಲೀನಾಗಿ ತೆಗ್ದಾಯಿತು ಫ್ರೆಂಡ್ಸ್, ಫುಲ್ಲೆಲ್ಲ ಗಿಡ ಎಲ್ಲ ತೆಗ್ದಾಯಿತು. ಈಗ ಫಿಶಸ್ ಹಿಡ್ದು ಹಾಕ್ಕೊಳ್ಳೋಕ್ಕೆ ಈ ರೀತಿ ಒಂದು ಬೌಲ್ನ ಕ್ಲೀನಾಗಿ ತೊಳ್ಕೊತಿದ್ದೀನಿ. ಇದನ್ನು ಫುಲ್ಲು ಕ್ಲೀನಾಗಿ ತೊಳ್ಕೊಂಡು ಇದ್ರಲ್ಲಿ ಹಾಕ್ತೀನಿ. ಸೊ ಏನಾದರೆ ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಒಂದ್ಸಲ ತೊಳೆದು, ಸೊ ಇದರಲ್ಲಿ ಕ್ಲೀನಾಗಿರೋ ಏನಕ್ಕೆ ವೈಟ್ ಕಲರಿಂದ ತೊಗೊತಿದ್ದೆ ಅಂದರೆ, ಫಿಶಸ್ ಎಲ್ಲ ನಿಮಗೆ ಹಿಡಿದು ಡಿಸ್ಪ್ಲೇ ಮಾಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ತೊಗೊತಿರೋದು. ಸೊ ಫ್ರೆಂಡ್ಸ್, ಈಗೆಲ್ಲ ಸೆಟ್ ಮಾಡಾಯಿತು. ಈಗ ಫಿಶಸ್ನ ಹಿಡಿಯೋಣ ಬನ್ನಿ ಫ್ರೆಂಡ್ಸ್. ಫಿಶ್ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಒಂದೆರಡು ಮೀನು ಸಿಕ್ಕಾಕೊಂಡಿದ್ದೆ ಒಳಗೆ. ಈ ಮೀನನ್ನ ಫಸ್ಟ್ ನಾನು ತೆಗೆದು ಇದರಲ್ಲಿ ಬಿಡ್ಕೊತೀನಿ. ಒಂದು ನಿಮಿಷ ಫ್ರೆಂಡ್ಸ್. ಮತ್ತಿನ್ನೊಂದು ಏನಂತ ಹೇಳಿದ್ರೆ, ಈ ಒಂದೇ ಕೈಯಲ್ಲಿ ಫಿಶಸ್ನ ಹಿಡ್ಕೊಂಡು ಮತ್ತು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆದಿದ್ದರಿಂದ ನಾನೊಂದು ಸ್ವಲ್ಪ ಫಿಶಸ್ ಹಿಡ್ದಿದ್ದು ಮಾತ್ರ ವೀಡಿಯೋ ತೋರಿಸಿರ್ತೀನಿ. ಇನ್ನೆಲ್ಲ ನಾನು ಕೊನೆಗೆ ವೀಡಿಯೋ ಎಲ್ಲ ಹಿಡ್ದು ಹಾಕಾದ್ಮೇಲೆ ಕೊನೆಗೆ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಒಂದು ಬ್ಲ್ಯಾಕ್ ಕಲರ್ ಮೋಲಿ ಫಿಶ್ ಸಿಕ್ಕಿದೆ, ಸಣ್ಣ ಮರಿ, ಅದನ್ನು ಹಿಡ್ದು ಹಾಕಿದ್ದೀನಿ. ನಂತರ ಒಂದು ವೈಟ್, ಇದು ಬ್ಲ್ಯಾಕೆ, ಸೊ ಇದನ್ನು ಒಂದು ಹಿಡ್ದು ಹಾಕಿದೆ. ನಂತರ ಈ ರೀತಿ ನಾನು ಸುಮಾರು ಹಿಡ್ದು ಹಾಕ್ತೀನಿ ಫ್ರೆಂಡ್ಸ್. ನಾನು ಈಗ ನನಗೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂತ ಹೇಳಿದ್ರೆ ವೀಡಿಯೋನು ಮಾಡ್ಕೊತ ಕ್ಯಾಮ್ರಾನು ಹಿಡಿಯೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ನಿಮಗೆ ಎಲ್ಲ ಫಿಶಸ್ನ ಹಿಡ್ದು ನಿಮಗೆ ಆಮೇಲೆ ಕ್ಲೀನಾಗಿ ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಒಂದು ಲೆವೆಲಿಗೆ ಒಂದು ಸ್ವಲ್ಪ ಮೀನನ್ನ ಹಿಡ್ದಿದ್ದೀನಿ. ಇದೇನು ಫುಲ್ ಮೀನಲ್ಲ ಫ್ರೆಂಡ್ಸ್, ಒಂದು 10% ಹಿಡ್ದಿಲ್ಲ ನಾನು ಇನ್ನೂ ಮೀನು ತುಂಬ ಮೀನಿದೆ ಅದರೊಳಗೆ. ಸೊ ಸದ್ಯಕ್ಕೆ ಇದಿಷ್ಟು ಹಿಡ್ದಿದ್ದೀನಿ. ಅಷ್ಟೊತ್ತಲ್ಲಿ ಫುಲ್ಲು ನೀರು ಫುಲ್ಲು ಒಂದು ರೀತಿ ಒಂದು ಏನು ಕಾಣಿಸ್ಲಿಲ್ಲ, ಫುಲ್ ಕೆಳಗಿರೋದು ಗಲೀಜೆಲ್ಲ ಮೇಲೆ ಬಂತಲ್ಲ, ಫುಲ್ ನೀರು ಫುಲ್ಲು ಇದಾಗಿತ್ತು. ಸ್ವಲ್ಪ ಹೊತ್ತು ಬಿಟ್ಟರೆ ನೀರು ಫುಲ್ಲು ಕ್ಲೀನ್ ಆದಾಗ ಆ ಗಲೀಜೆಲ್ಲ ಕೆಳಗೆ ಕೂತಿ ನೀರು ಫುಲ್ಲು ಕ್ಲೀನಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಸೊ ಅವಾಗ ಸ್ವಲ್ಪ ಮರಿಗಳು ಮೇಲ್ಗಡೆ ಬರುತ್ತೆ, ಅವಾಗ ಹಿಡಿಬೋದು. ಸದ್ಯಕ್ಕೆ ಇಷ್ಟು ಮೀನು ಹಿಡಿದೀನಿ ಫ್ರೆಂಡ್ಸ್. ಅದರಲ್ಲಿ ನೀವು ಏನೇನು ನೋಡಿದ್ದೀರಾ ಅಂತ ಹೇಳಿದ್ರೆ, ಒಂದು ಫೈಟರ್ಸ್ ಒಂದು 4 ಮೋಲಿ ಫಿಶಸ್ಸು, ಆಮೇಲೆ ಒಂದು ದೊಡ್ಡ ಮೋಲಿ ಫಿಶಸ್ ಎಲ್ಲ ನೋಡಿರ್ತೀರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು. ಆ ಎಲೆ ಏನಕ್ಕೆ ಮುಚ್ಚಿದೆ ಅಂತ ಹೇಳಿದ್ರೆ,
ಮೀನು ಮೇಲೆ ಆರೋಗಬಾರ್ದು ಅಂತ ನಾನು ಮುಚ್ಚಿದ್ದೆ. ಸೊ ಇದು ಒಂದು 50% ಅಷ್ಟೇ ಫ್ರೆಂಡ್ಸ್. ಇವಾಗಲೂ ಅಷ್ಟೇ 100% ಮೀನು ಹಿಡ್ದಿಲ್ಲ, ಒಂದು 50% ಹಿಡ್ದಿದ್ದೀನಿ ಅಷ್ಟೇ. ಸಿಕ್ತಿಲ್ಲ ಅದು ಮೀನು. ಅಷ್ಟೊತ್ತಿಗೆ ಅದು ನೆಟ್ಟೆ ಮುರ್ಕೊಳ್ತದು, ಹಿಡಿಯೋದೇ ಮುರ್ಕೊಳ್ತು, ಅಷ್ಟು ಗಟ್ಟಿ ಇರಲಿಲ್ಲ. ಸೊ ಅದಕ್ಕೆ ಇನ್ನು ನಿಮಗೆ ತೋರ್ಸೋದಕ್ಕೆ ಇದಿಷ್ಟನ್ನ ಹಿಡಿಯೋಣ. ನಂತರ ಅದು ಸಿಕ್ದಂಗೆ ತೊಗೊಂಡೋಗಿ ನೆಕ್ಸ್ಟ್ ಪಾಯಿಂಟಿಗೆ ಯಾವಾಗ ಸಿಗುತ್ತೋ ಅವಾಗ ತೊಗೊಂಡೋಗಿ ಹಾಕೋಣ ಅಂತ. ಈಗ ಎಷ್ಟು ಸಿಗುತ್ತೋ ಅಷ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು 50% ಫಿಶ್ ಏನು ಹಿಡಿದಿಲ್ಲ. ಸೊ ಇದಿಷ್ಟು ಎಲ್ಲ ಒಳ್ಳೆ ಸೈಜ್ ಆಗಿದೆ, ಒಳ್ಳೆ ಸೈಜ್ ಬಂದಿದೆ. ಚೆನ್ನಾಗಿ ಬ್ಲಡ್ ವರ್ಮ್ಸ್ ಎಲ್ಲ ಅದರೊಳಗೆ ಕ್ರಿಯೇಟ್ ಆಗೋದ್ರಿಂದ ಸಣ್ಣ ಹುಳ ಅದನ್ನೆಲ್ಲ ತಿನ್ಕೊಂಡು ಭಾಳ ಬೇಗ ಹುಟ್ಟಿದ ಜಾಗದಲ್ಲೇ ಬಿಟ್ಟಿರೋದ್ರಿಂದ ಭಾಳ ಬೇಗ ಸ್ಪ್ರೆಡ್ ಆಗಿದೆ. ನಂತರ ಫ್ರೆಂಡ್ಸ್ ಈಗ ಫಿಶಸ್ನೆಲ್ಲ ಹಿಡ್ದಾಯಿತು. ನಂತರ ಅದರಲ್ಲಿಂದ ತೆಗ್ದಿರೋವಂಥ ಎಲೆಗಳನ್ನ ಅದಕ್ಕೆ ಮತ್ತೆ ಹಾಕ್ಬಿಡೋಣ. ಅಂದರೆ ಫುಲ್ಲು ಬಾದಾಮಿ ಎಲೆ, ಆಮೇಲೆ ಸಣ್ಣ ಲೈವ್ ಪ್ಲ್ಯಾಂಟ್ಸು. ಸೊ ಅದನ್ನೆಲ್ಲ ಅದರೊಳಗೆ ಬಿಟ್ಬಿಡ್ತೀನಿ. ಅದು ಬಿಟ್ಟರೆ ಮತ್ತೆ ಅದು ಆಟೋಮೆಟಿಕ್ಕಾಗಿ ಅದು ಪಾಡಿಗೆ ಅದು ಬೆಳ್ಕೊಳ್ಳುತ್ತೆ. ನಂತರ ನಾವೀಗ ಈ ಕಡೆ ಹೋಗೋಣ. ಫಿಶಸ್ ಫುಲ್ಲು ಇಲ್ಲೇನಿದೆ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದೆ. ಸೊ ಈ ಫಿಶಸ್ನ ಕೂಡ ದೊಡ್ಡ ಫಿಶ್ನ ಫುಲ್ ನಿಮಗೆ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಅದೆಲ್ಲ ಅವತ್ತು ಕೆಲವೊಂದು ಪಾಂಡಾ ಫಿಶ್ ಇದೆ, ತೋರಿಸ್ತೀನಿ ನಾನು ಯಾವುದಂತ. ಸೊ ಅದೆಲ್ಲ ಅವತ್ತು ನಾನು ಸಿಕ್ಕಿರಲಿಲ್ಲ, ಅದಕ್ಕೆ ಇವತ್ತು ಅದನ್ನು ತೋರಿಸೋಣ ನಿಮಗೆ. ಮತ್ತು ಅದನ್ನು ಕೇಳ್ತೀರಾ ಕಮೆಂಟಲ್ಲಿ ಅಂತ ನಾನು ತೋರಿಸಿರೋದು ಫ್ರೆಂಡ್ಸ್. ಸೊ ಒಂದೊಂದೇ ಫಿಶ್ನ ಬಿಡ್ತಾ ಇದ್ದೀನಿ. ಸೊ ಸಾರಿ ಫ್ರೆಂಡ್ಸ್, ನಂದು ಡಿಸ್ಪ್ಲೇ ಸ್ವಲ್ಪ ಬೆಳಕಿಗೆ ಹೋದರೆ ಏನೂ ಕಾಣಿಸಲ್ಲ, ಒಂದು ಅಂದಾಜು ಮೇಲೆ ವೀಡಿಯೋ ಮಾಡ್ತೀನಿ. ಸೊ ಅದಕ್ಕೆ ನಾನು ಮೀನು ಬಿಡ್ತಿರೋದು ನಿಮಗೆ ಕಾಣಿಸ್ತಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಏನಕ್ಕೆ ಈ ರೀತಿ ಆಗಿದ್ದು ಅಂತ ಹೇಳಿದ್ರೆ, ಒಂದು ಯೆಲ್ಲೋ ಕಲರ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟು. ಸೊ ಈಗ ಏನು ಹಿಂದೆ ಫಿಶ್ ನೋಡೋದಲ್ಲ ಫ್ರೆಂಡ್ಸ್, ಒಂದು ಯೆಲ್ಲೋ ಕಲರ್ ನೀರು ರಿಲೀಸ್ ಮಾಡೋದಲ್ಲ, ಅದು ಆ ಸಂದಿಯಲ್ಲಿ ಬಿದ್ದು ಕೆಳಗೋಗ್ಬಿಟ್ಟಿತ್ತು. ಫುಲ್ ಅದನ್ನು ತೆಗಿಯೋಷ್ಟರಲ್ಲಿ ಫುಲ್ ಸತ್ತೋಯ್ತು ಅಂದ್ಕೊಂಡೆ ಹೆಂಗೆಂಗೋ ಮಾಡಿ ತೆಗೆದೆ. ಸೊ ಅದನ್ನೇ ನಿಮಗೆ ಅಲ್ಲಿ ಕೈಯಲ್ಲಿ ನಾನು ತೋರಿಸಿದ್ದು. ನೆಕ್ಸ್ಟ್ ಈಗ ಬ್ಲ್ಯಾಕ್ ಕಲರ್ ಮೋಲಿ ಫಿಶ್ನ ನೀರಿಗೆ ಬಿಡ್ತಿದ್ದೀನಿ. ನಂತರ ಫೈಟರ್ ಫಿಶ್ನ ಕೂಡ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಾ, ಇದೇ ಪಾಂಡಾ ಮೋಲಿ. ನಿಮಗೆ ಸಾರಿ ಫ್ರೆಂಡ್ಸ್ ಕಾಣಿಸ್ತಿಲ್ಲ, ಯಾಕಂದರೆ ನಾನು ಅಂದಾಜು ಮೇಲೆ ವೀಡಿಯೋ ಮಾಡಿರೋದು ಮೇಲ್ಗಡೆ ಬಿಸಿಲು ಏನೂ ಕಾಣಿಸ್ತಿಲ್ಲ ಡಿಸ್ಪ್ಲೇ. ಸೊ ಅಷ್ಟು 4 ಫೈಟರ್ ಫಿಶ್ನ ಕೂಡ ನಾನು ನಿಮಗೆ ನೀರಲ್ಲಿ ಬಿಟ್ಬಿಡ್ತೀನಿ. ಈ ಕಡೆ ಸೈಡೇ ಬಿಡ್ತೀನಿ, ಯಾಕಂದರೆ ನಾನು ಫಸ್ಟಿಗೆ ಮರಿಗಳ ಜೊತೆ ಬಿಡೋಣ ಅಂದ್ಕೊಂಡೆ. ಯಾಕೋ ನನಗೀಗ ಬೇಡ, ಇಲ್ಲೇ ಬೆಳೀಲಿ, ಅದಕ್ಕೆ ಒಳ್ಳೆ ಬ್ಲಡ್ ವರ್ಮ್ಸ್ ಎಲ್ಲ ಸಿಗುತ್ತೆ, ಭಾಳ ಬೇಗ ದೊಡ್ಡದಾಗುತ್ತೆ, ಆಮೇಲೆ ಬ್ರೀಡಿಂಗಿಗೂ ಬೇಗ ಬರುತ್ತೆ ಅಂದ್ಕೊಂಡೆ. ಸೊ ಇದೇ ರೀತಿ ಫ್ರೆಂಡ್ಸ್ ಹಿಡಿಬೇಕಾದ್ರೆ ಆರೋಗ್ಬಿಡುತ್ತೆ, ಆಮೇಲೆ ತಕ್ಷಣ ತೆಗೆದು ಹಾಕಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಫಿಶಸ್, ಇನ್ನೂ 2 ಫೈಟರ್ ಫಿಶ್ ಇದೆ, ಅದನ್ನು ಕೂಡ ಹಿಡ್ದಾಕಿ ಫಸ್ಟು ತೊಗೊಂಡೋದೆ ಫ್ರೆಂಡ್ಸ್ ಈ ಕಡೆ. ಅದಕ್ಕೆ ಅಷ್ಟು ಬಿಡೋಣ ಅಂತ, ಆಮೇಲೆ ಯಾಕೋ ಮೈನ್ ಸೊಪ್ಪಿಲ್ಲ, ಅದಕ್ಕೆ ಫೈಟರ್ ಫಿಶ್ನ ಕೂಡ ಮೋಲಿ ಫಿಶ್ ಇದೆಯಲ್ಲ ದೊಡ್ಡ ಫಿಶ್ಶು, ಅದರಲ್ಲೇ ಬಿಟ್ಬಿಡೋಣ ಅಂದ್ಕೊಂಡೆ. ಬರೀ ಮರಿಗಳು ಮಾತ್ರ ಅದರಲ್ಲಿ ಬಿಡೋಣ ಅಂದ್ಕೊಂಡೆ. ಇನ್ನೂ ನಾನು ಒಂದು ವೀಕ್ಲಿ ಒನ್ಸ್ ಆದರೆ ಅದರಲ್ಲಿ ನಾನು ಮರಿಗಳನ್ನ ಇದರಿಂದ ಕಲೆಕ್ಟ್ ಮಾಡಿ ತೆಗ್ದುಬಿಡ್ತೀನಿ. ಯಾಕಂದರೆ ಒಂದು 3-4 ಡೇಸಿಗೆ ಒಂದ್ಸಲ ಮರಿ ಆಗ್ತಾ ಇರುತ್ತೆ ಫಿಶಸ್ಸು. ಇವತ್ತು ಕೂಡ ದೊಡ್ಡ ಫಿಶಸ್ನೆಲ್ಲ ಹಿಡ್ದು ನಿಮಗೆ ತೋರಿಸಿದ್ನಲ್ಲ, ಅದೆಲ್ಲ ಹೊಟ್ಟೆ ನೋಡಿದೆ ಭಾಳ ದಪ್ಪ ಆಗಿತ್ತು. ಮತ್ತು ಫ್ರೆಂಡ್ಸ್ ತುಂಬ ಜನ ನನಗೆ ಮೋಲಿ ಫಿಶ್ ಮೇಲು ಫಿಮೇಲ್ ಕಂಡಿಡೋದು ಹೆಂಗೆ ಅಂತೆಲ್ಲ ಕೇಳ್ತಿರ್ತೀರಾ. ಸೊ ಏನಿಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲು. ಮೋಲಿ ಫಿಶ್ ಮೇಲು ಫಿಮೇಲ್ ಕಂಡಿಡೋದು ಹೆಂಗೆ ಅಂತ ಹೇಳಿದ್ರೆ, ಮೇಲಿಗೆ ನಾನು ನೆಕ್ಸ್ಟ್ ನೀನು ಫ್ರೀ ಆದಾಗ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಹಂಗೆ ಹೇಳಿರ್ತೀನಿ. ಏನಂತ ಹೇಳಿದ್ರೆ, ಮೋಲಿ ಫಿಶ್ಗೆ ಹೊಟ್ಟೆ ಗುಂಡುಕಿರುತ್ತೆ. ಸೊ ಬಲೂನ್ ಮೋಲಿಗೆ ಏನು ಮಾಡೋಕ್ಕಾಗಲ್ಲ, ಬಟ್ ನಾರ್ಮಲ್ ಮೋಲಿಗೆ ಹೊಟ್ಟೆ ಗುಂಡು ರೌಂಡಕ್ಕಿರುತ್ತೆ. ಸೊ ಅದು ಮೇಲು ಫೀಮೇಲು. ಮೇಲ್ ಫಿಶ್ಶಿಗೆ ಹೊಟ್ಟೆ ಫ್ಲ್ಯಾಟ್ ಆಗಿರುತ್ತೆ, ಗುಂಡಕ್ಕಿರಲ್ಲ. ಮತ್ತು ಫೀಮೇಲ್ ಫಿಶ್ಶಿಗೆ ಅದರ ಮೈ ಮೇಲೆ, ಅಂದರೆ ಭುಜದ ಮೇಲೆ ತುಂಬ ದೊಡ್ಡ ರೆಕ್ಕೆ ಇರಲ್ಲ, ಸಿಂಗಲ್ ರೆಕ್ಕೆ ಇರುತ್ತೆ. ಬಟ್ ಮೇಲ್ ಫಿಶ್ಶಿಗೆ ತುಂಬ ಉದ್ದ ರೆಕ್ಕೆ ಇರುತ್ತೆ, ಫೀಮೇಲ್ ಫಿಶ್ಶಿಗೆ ಸಣ್ಣ ರೆಕ್ಕೆ ಇರುತ್ತೆ ಬೆನ್ನ ಮೇಲೆ. ಸೊ ಇದಿಷ್ಟು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದು. ನಂತರ ಫ್ರೆಂಡ್ಸ್ ಈಗ ಫಿಶಸ್ನ ಈ ಪಾಂಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನೊಂದು 5 ಡೇಸ್ ಬ್ಯಾಕ್ ಇದಕ್ಕೆ ನೀರು ತುಂಬಿಸಿ ಏನೋ ಬಾದಾಮಿ ಎಲೆ ಮತ್ತು ಬಾಳೆ ಎಲೆನ ಹಾಕಿಟ್ಟಿದ್ದೆ. ಸೊ ನೀರು ಚೆನ್ನಾಗಿ ಸೆಟ್ ಆಗಲಿ, ಒಳಗಡೆ ತುಂಬ ಬ್ಯಾಕ್ಟೀರಿಯಾಸ್ ಎಲ್ಲ ಉತ್ಪತ್ತಿ ಆಗಲಿ, ಫಿಶಸ್ಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗಲಿ ಅಂತ. ಸೊ ಅದಾದಮೇಲೆ ಒಂದು 2 ಫಿಶಸ್ನ ಬಿಟ್ಟು ಒಂದು 2 ಡೇಸ್ ನೋಡಿದೆ, ಏನು ಪಾಯ್ಸನ್ ಏನು ಕ್ರಿಯೇಟ್ ಆಗದೆ, ಡೆತ್ ಏನಾಗಿಲ್ಲ. ಸೊ ಅದಕ್ಕೆ ಅಷ್ಟು ಫಿಶ್ನ ಹಿಡ್ದು ಇದಕ್ಕೆ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ಈಗ ಅಷ್ಟು ಫಿಶ್ನ ರಿಲೀಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಾನು ಇನ್ನೂ ಒಂದು 3-4 ಡೇಸ್ ಬ್ಯಾಕ್ ಆಗಬೇಕಿತ್ತು ಫ್ರೆಂಡ್ಸ್. ಸ್ವಲ್ಪ ಟೈಮ್ ಸಿಗದೇ ಇರೋದ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡಿ ವೀಡಿಯೋನ ಇವತ್ತೇ ಎಡಿಟ್ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಮತ್ತು ನಾನು ಏನು ಡೈರೆಕ್ಟ್ ವೀಡಿಯೋದಲ್ಲಿ ಮಾತಾಡಿಲ್ಲ, ನಾನು ಕೆಳಗಡೆ ಬಂದು ವೀಡಿಯೋ ಸಪ್ರೇಟಾಗಿ ಮಾಡ್ಕೊಂಬಂದು ಈಗ ಕೆಳಗಡೆ ವಾಯ್ಸ್ ಕೊಡ್ತಿರೋದು. ಸೊ ಯಾಕಂದ್ರೆ ಮೇಲ್ಗಡೆ ತುಂಬ ನಾಯ್ಸ್ ಇರುತ್ತೆ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಮಾತಾಡಿಲ್ಲ. ಸೊ ಇದಿಷ್ಟು ಫ್ರೆಂಡ್ಸ್, ವಿಡಿಯೋ ಇದೆಲ್ಲ ರಿಲೀಸ್ ಮಾಡಾಯ್ತು, ಇದಕ್ಕೆ ಎಲ್ಲ ಫಿಶಸ್ನ ರಿಲೀಸ್ ಮಾಡಾಯ್ತು ಖುಷಿಯಿಂದ. ಅದರ ಹೊಸ ಮನೆಯಲ್ಲಿರುತ್ತೆ.
ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಅಂತ ಏನು ತುಂಬ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ ನಾನು, ಯಾಕಂತೇಳಿದ್ರೆ ನನಗೆ ಆ ಚಾನ್ಸ್ ಸಿಗಲಿಲ್ಲ. ನಂತರ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಡಿಯೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಂತರ ಫ್ರೆಂಡ್ಸ್ ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.